ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ. ಹಾಗೆಯೇ ಈ ಒಂದು ವ್ಲಾಗ್ ಬಂದು ನನ್ನ 5 AM to 10 AM ರುಟೀನ್ ಆಗಿರುತ್ತೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ. ಸೊ ಬನ್ನಿ ವ್ಲಾಗ್ನ ನೋಡ್ಕೊಂಬರೋಣ. ಬೆಳಗ್ಗೆನೇ 5 ಗಂಟೆಗೆ ಎದ್ದೇಳೋಣ ಅಂತ 4:45ಗೆ ಅಲಾರಾಮ್ ಇಟ್ಟಿದೆ. ಬಟ್ ಸ್ವಲ್ಪ ಎದ್ದೇಳೋ ತಡ ಆಗಿದ್ದರಿಂದ ಒಂದು 5-10 ನಿಮಿಷ ಆಚೆ ಈಚೆ ಆಯಿತು. ಯೂಶ್ವಲಾಗಿ ನಾನು ಗುರುವಾರದ ದಿನ ರಾಯರಿಗೆ ಪೂಜೆನ ಮಾಡ್ತೀನಿ. ಹಾಗೆಯೇ ವಾರನ ಕೂಡ ನಾನು ಅದೇ ದಿನ ಮಾಡ್ಕೊಳ್ಳೋದ್ರಿಂದ ಇವತ್ತು ಈ ವ್ಲಾಗ್ನ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಮಾಡೋ ಕೆಲಸ ಅಂತಂದರೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡೋದಲ್ವಾ. ಸೊ ಸ್ವಲ್ಪ ಸ್ಟೇರ್ ಕೇಸ್ ಎಲ್ಲ ತೊಳೆಯೋದಿತ್ತು. ಅದಕ್ಕೋಸ್ಕರನೇ ನೈಟೇ ಎಲ್ಲದನ್ನು ತೊಳೆದು ರಂಗೋಲಿ ಕೂಡ ನೈಟೇ ಹಾಕಿಟ್ಟಿದ್ದೆ. ಯಾಕಂದರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿ ಬ್ರೈಟ್ನೆಸ್ ಕಾಣಿಸುತ್ತೆ. ಸೊ ತುಳ್ದಾಡಲ್ಲ ಯಾರೂ ಅಂತ ಹೇಳಿ. ಇನ್ನು ಎದ್ದು ನೀರು ಕಾಯೋದಕ್ಕೆ ಅಂತ ಇಟ್ಬಿಟ್ಟು ಅಷ್ಟರಲ್ಲಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮನೆ ಕೂಡ ಒರೆಸ್ಕೊಂಡ್ಬಿಡೋಣ ಅಂತ ಹೇಳಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸೋಫಾ ಕವರ್ಸ್ ಆಗಿರ್ಬೋದು, ಕುಷನ್ಸ್ ಆಗಿರ್ಬೋದು, ಕುತ್ಕೊಂಡು ಒಂದು 10 ನಿಮಿಷ ಆಚೆ ಈಚೆ ಒದ್ದಾಡಿದ್ರೇ ಅದು ಬರ್ತಾನೆ ಇರುತ್ತೆ. ಅದು ಎಷ್ಟು ಸಲ ಹಾಕಿದ್ರೂ ಅದು ವಾಪಸ್ ಬರ್ತಾನೆ ಇರುತ್ತೆ. ಯಾವಾಗವಾಗ ನಾವು ಕರೆಕ್ಟ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಎಲ್ಲದನ್ನು ಒದ್ರುಕೊಂಡು ಕಸ ಕೂಡ ಗುಡಿಸ್ಕೊಂಡು ಇಲ್ಲಿ ನಾನು ಮನೆ ಒರೆಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀರಿಗೆ ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕಿ ಮನೇನ ಒರೆಸ್ಕೊಳ್ಳೋದ್ರಿಂದ ಮನೇಲಿರುವಂಥ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೆ ಒರೆಸೋದಕ್ಕೆ ಅಂತ ನಾನು ಯಾವಾಗಲೂ ಬಿಸಿನೀರನ್ನೇ ಯೂಸ್ ಮಾಡ್ತೀನಿ. ಸ್ವಲ್ಪ ಬಿಸಿ ಇದ್ದರೆ ಸಾಕು. ಅದಕ್ಕೇ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಏನಾದರೂ ನೆಲದಲ್ಲಿ ಏನಾದರೂ ಅಂದ್ಕೊಂಡಿರೋ ಜಿಡ್ಡಿನ ಅಂಶ ಆಗಿರ್ಬೋದು, ಏನೇ ಇದ್ರೂ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಬೇಕಂದರೆ ಸ್ವಲ್ಪ ಆವಾಗವಾಗ ಸರ್ಫಿನ್ ಪೌಡರ್ನ ಕೂಡ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಇನ್ನು ಮನೆಯೆಲ್ಲ ಒಣಗೋ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಇಲ್ಲಿ ಕಳಸನ ಎತ್ಕೊಳ್ತಾ ಇದ್ದೀನಿ. ಸೊ ಎಲ್ಲದನ್ನು ಎತ್ತಿ ದೇವ್ರ ಮನೆನ ಕೂಡ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಅದಾದ ನಂತರ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಬಿಡೋಣ ಅಂತ ಹೇಳಿ ಇಲ್ಲಿ ತೊಳ್ಕೊತಾ ಇದ್ದೀನಿ. ಇವತ್ತು ನಾನು ಮನೇಲಿ ಯಾವುದೇ ರೀತಿ ಲಿಕ್ವಿಡ್ನ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಪೀತಾಂಬರಿ ಪೌಡರ್ ಮತ್ತು ಅದಕ್ಕೇ ವಿಮ್ ಜೆಲ್ನ ಹಾಕ್ಕೊಂಡು ದೇವ್ರ ಪಾತ್ರೆಗಳನ್ನ ತೊಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಮಯ ಇದ್ದಿದ್ರೆ ನಾನೇ ಮನೆಯಲ್ಲಿ ಏನಾದರೂ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಮಾಡ್ಬೋದಾಗಿತ್ತು. ಸೊ ನಾನು ಬೇಗನೆ ಪೂಜೆ ಮಾಡಿ ತಿಂಡಿ ಕೂಡ ಮಾಡಬೇಕಾಗಿದ್ದರಿಂದ ಇನ್ನು ಎಲ್ರಿಗೂ ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸರಿ ಇವತ್ತು ಇದನ್ನೇ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪೀತಾಂಬರಿ ಪೌಡರ್ ಯೂಸ್ ಮಾಡುವಾಗ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಾವು ಒಂದೊಂದೇ ಪಾತ್ರೆನ ಉಜ್ಜಿ ತೊಳ್ಕೊಂಡು ಆವಾಗವಾಗೆ ತೊಳ್ಕೊಂಡ್ಬಿಡ್ಬೇಕಾಗತ್ತೆ. ಅಥವಾ ನಾವೆಲ್ಲದನ್ನು ಒಂದೇ ಸಲ ಉಜ್ಜಿ ಲಾಸ್ಟಲ್ಲಿ ತೊಳ್ಕೊತೀವಿ ಅಂತ ಅಂದರೆ ಏನಾಗುತ್ತೆ, ಅದು ಕಪ್ ಕಲೆಗಳು ಹಾಗೇ ಉಳ್ಕೊಂಡ್ಬಿಡುತ್ತೆ, ಅದು ಹೋಗೋದೇ ಇಲ್ಲ. ಸೊ ಹಂಗಾಗಿ ನಾನು ಒಂದೊಂದನ್ನೇ ಬೆಳ್ಕೊಂಡು ಆವಾಗವಾಗೇ ತೊಳ್ಕೊಂಡು ಮತ್ತು ಲಾಸ್ಟಲ್ಲಿ ಎಲ್ಲದನ್ನು ನೀಟಾಗಿ ಕಾಟನ್ ಬಟ್ಟೆನಲ್ಲಿ ನೀರಿನಂಶ ಇಲ್ಲದೆ ಇರೋ ರೀತಿಯಲ್ಲಿ ನೀಟಾಗಿ ಒರೆಸಿ ಒಣಗಿಸಿ ನಂತರ ನಾನು ಯೂಸ್ ಮಾಡ್ಕೊಳ್ತೀನಿ. ಇದರಿಂದ ಒಂದು ವಾರ ಇನ್ ಕೇಸ್ ನಾವು ದೇವ್ರ ಪಾತ್ರೆನ ತೊಳೆದಿಲ್ಲ ಅಂದ್ರೂ ಕೂಡ ಅದು ಸ್ವಲ್ಪ ಫ್ರೆಶ್ ಆಗೇ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ನೀಟಾಗಿ ಎಲ್ಲದನ್ನು ಡ್ರೈ ಮಾಡಿನೇ ನಂತರ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪೂಜೆಗೇನೆ ಅಂತ ಹೇಳಿ ನಾನು ನೆನ್ನೆನೇ ಅಂದರೆ ಬುಧವಾರನೇ ನಾನು ಬಿಡಿ ಹೂವನ್ನ ತೊಗೊಂಬಂದು ಈ ರೀತಿ ಮನೆಯಲ್ಲೇ ಹಾರಗಳನ್ನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಇವಾಗ ಅದನ್ನೇ ಯೂಸ್ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ. ಹೊರಗಡೆಯಿಂದ ಕಟ್ಟಿರೋ ಹೂವನ್ನ ತೊಗೊಂಬರೋದು ತುಂಬಾ ರೇರು. ಹಬ್ಬಗಳಲ್ಲಿ ತೊಗೊಂಬರ್ತೀನಿ ಅಷ್ಟೇ. ಇನ್ನು ಬೇರೆ ದಿನಗಳಲ್ಲೆಲ್ಲ ಇದೇ ರೀತಿ ನಾನೇ ಬಿಡಿ ಹೂವನ್ನ ತೊಗೊಂಬಂದು ಮನೆಯಲ್ಲೇ ಹಾರ ಮಾಡಿ ಹಾಕ್ತೀನಿ. ಅದು ಒಂಥರ ನನಗೆ ತುಂಬಾ ಖುಷಿ ಕೊಡುತ್ತೆ. ಇನ್ನು ಬಾಗಿಲಿಗೆ ಕೂಡ ಇವಾಗ ಹೂವನ್ನ ಇಟ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ರಂಗೋಲಿ ಎಷ್ಟು ಚೆನ್ನಾಗಿ ಇವಾಗ ಒಣಗಿದೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನೀವು ರಂಗೋಲಿನ ಹಾಕ್ಕೊಂಡ್ರೆ. ಸೊ ನಾನು ಯಾವಾಗಲೂ ರಂಗೋಲಿ ಪೌಡರ್ನ ತುಂಬ ಕಡಿಮೆನೇ ಯೂಸ್ ಮಾಡ್ತೀನಿ. ಯಾಕಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದ್ರ ಮೇಲ್ಗಡೆ ನಡ್ಕೊಂಡ್ಬಂದ್ರೂ ತುಳಿದಾಡಿದ್ರೂ ಅದೇನು ಹೋಗೋದಿಲ್ಲ. ಮತ್ತು ಸ್ವಲ್ಪ ಅಳಿಸೋದ್ರೂ ತುಂಬ ಒಂಥರ ಕಾಣಿಸುತ್ತೆ ರಂಗೋಲಿ ಪೌಡರಲ್ಲೆಲ್ಲ ಬಿಟ್ಟಾಗ. ಅಷ್ಟು ನೀಟಾಗಿಯೇ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಇದೇ ರೀತಿಯಲ್ಲಿ ರಂಗೋಲಿನ ಹಾಕ್ಕೊಳ್ತೀನಿ. ಎಷ್ಟೇ ಬೇಗ ಮಾಡಿದ್ರೂ ಟೈಮ್ ಆಗೇ ಹೋಗ್ಬಿಡುತ್ತೆ. ಅದಾದ ನಂತರ ದೇವ್ರ ಮನೆಯನ್ನೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಪೂಜೆಗೆ ಕೂಡ ಹಣ್ಣು ಹಂಪಲು ಎಲ್ಲದನ್ನು ಇಟ್ಟು ಇವಾಗ ನಾನು ದೀಪನ ಹಚ್ತಾ ಇದ್ದೀನಿ. ನಂತರ ನಾನು ಟಿಫನ್ ಕೂಡ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಫಾಸ್ಟಾಗಿಯೇ ಮಾಡಿಕೊಂಡೆ. ಕಂಪ್ಲೀಟಾಗಿ ಎಲ್ಲದನ್ನು ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಿಲ್ಲ.
ದೇವ್ರ ಪೂಜೆ ಮಾಡಿದ್ರೇ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಏನೇ ಟೆನ್ಷನ್ ಇದ್ದರೂ, ಏನೇ ನೋವಿದ್ರೂ ಏನೋ ಒಂದು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಪೂಜೆನೆಲ್ಲ ಮಾಡಿಕೊಂಡು ಮನೆಗೆಲ್ಲ ಸಾಂಬ್ರಾಣಿನ ಹಾಕಿ ಫುಲ್ಲು ಫ್ರೆಶ್ ಮೈಂಡಲ್ಲಿ ಈ ದಿನಾನ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ನೆಮ್ಮದಿಯಿಂದ ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ಆಲ್ಮೋಸ್ಟ್ 7:30 ಆಗಿತ್ತು. ಇವಾಗ ನಾನು ಇಲ್ಲಿ ತಿಂಡಿನ ಮಾಡ್ಕೊಳ್ಳೋಣ ಅಂತ ಬರ್ತಾಯಿದ್ದೀನಿ. 5 ಗಂಟೆಗೆ ಇದ್ರೂ 7:30ವರೆಗೂ ಪೂಜೆ ಕೆಲಸಗಳೇ ಆಗೋಯಿತು. ಸೊ ಇವಾಗ ತಿಂಡಿಗೆ ವೆಜಿಟೇಬಲ್ ಪರಾಟನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ವೆಜ್ ಲೋಡೆಡ್ ಪರಾಟ ಅಂತಲೇ ಹೇಳ್ಬೋದು. ಇದಕ್ಕೆ ಮೊದಲು ನಾನು ಎಲ್ಲ ರೀತಿಯ ತರಕಾರಿಗಳಂದರೆ ಮನೇಲಿ ಏನೇನಿರುತ್ತೆ ಎಲ್ಲ ರೀತಿಯ ತರಕಾರಿಗಳನ್ನ ಕೂಡ ನೀವು ಬಳಸ್ಕೊಂಡು ಇದನ್ನು ಮಾಡ್ಬೋದು. ಮತ್ತು ತುಂಬಾ ಪ್ರೋಟೀನ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಎಲ್ಲ ರೀತಿ ತರಕಾರಿಗಳು ಮಿಕ್ಸ್ ಆಗಿರೋದ್ರಿಂದ, ಜೊತೆಗೆ ನಾನು ಇಲ್ಲಿ ಪನ್ನೀರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲ ರೀತಿಯ ಪ್ರೋಟೀನ್ ಸೋರ್ಸ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಇದನ್ನು ಮಾಡೋದಕ್ಕೆ ನಾವು ಒಂದು ಮಸಾಲೆ ರೀತಿಯಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಎಲ್ಲ ರೀತಿಯ ತರಕಾರಿಗಳನ್ನ ಮೊದಲು ತೊಳ್ಕೊಂಡು ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಯಾವ ರೀತಿ ಬೇಕು ಆ ರೀತಿಯಾಗಿ ಕಟ್ ಮಾಡಿ ಮತ್ತು ತುರಿದು ಎಲ್ಲದನ್ನು ಇಟ್ಕೊಂಡಿದ್ದೀನಿ. ಒಂದು ಕಡೆ ಚಪಾತಿ ಹಿಟ್ಟನ್ನ ಕೂಡ ನಾನು ಆಲ್ರೆಡಿ ಕಲಸಿ ಇಟ್ಟಿರೋದ್ರಿಂದ ಅದು ಕೂಡ ಈ ಪಲ್ಯ ಆಗೋಷ್ಟರಲ್ಲಿ ಅದು ನೆಂದುಬಿಡುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ತರಕಾರಿಗಳೇನೇನೆಂದರೆ, ಫಸ್ಟು ನಾನು ಪನ್ನೀರ್ನ ತೊಗೊಂಡಿದ್ದೀನಿ, ಬೀನ್ಸ್ನ ತೊಗೊಂಡಿದ್ದೀನಿ, ಹಾಗೆಯೇ ಆಲೂಗೆಡ್ಡೆ, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಈರುಳ್ಳಿನ ಕೂಡ ಒಂದೆರಡರಷ್ಟು ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಈ ಕಡೆ ಪ್ಲೇಟಲ್ಲಿ ನೋಡಿದರೆ ಎಲೆಕೋಸು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ನಾನು ಕ್ಯಾರೆಟ್ನ ಯಾವ ರೀತಿ ತುರ್ಕೊಂಡಿದ್ದೀನಿ ಅದೇ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಇದನ್ನ ಮಾಡ್ಕೊಳ್ಳೋದು ತುಂಬಾ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಿಜವಾಗ್ಲೂ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ತುರಿದಿಟ್ಟಿರೋಂಥ ಬೆಳ್ಳುಳ್ಳಿ ಏನಿತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿನ ಕೂಡ ತುರ್ಕೊಂಡೇ ಬಿಟ್ಟಿದ್ದೀನಿ, ಯಾಕಂದರೆ ಕಟ್ ಮಾಡಿದರೂ ಕೂಡ ಕೆಲವೊಂದು ದಪ್ಪ ಸಣ್ಣ ಅಂತ ಸೈಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಕ್ಯಾರೆಟ್ನ ಯಾವ ರೀತಿ ತುರ್ಕೊಂಡಿದ್ದೀನಿ ಅದೇ ರೀತಿ ಇದನ್ನು ಕೂಡ ತುರ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇನ್ನೂ ವೆಜಿಟೇಬಲ್ಸ್ ಇದ್ದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಈವನ್ ಊಟಿ ಕ್ಯಾರೆಟ್ ಅಂತ ಹೇಳ್ತಾರಲ್ವ ಅದನ್ನು ಕೂಡ ಹಾಕಿ ನೀವು ಇದನ್ನು ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ತುರಿದಿಟ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ನ ಮತ್ತು ಬೀನ್ಸ್ನ ಹಾಕ್ಕೊತಾ ಇದ್ದೀನಿ. ಬೀನ್ಸ್ನ ನಾನು ಮೊದಲಿಗೆ ಏನಕ್ಕೆ ಹಾಕ್ಕೊತಾ ಇದ್ದೀನಿ ಅಂದರೆ, ಇದನ್ನು ನಾನು ತುರ್ಕೊಂಡಿಲ್ಲ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ ಅಂತೇಳಿ ಮೊದಲು ಅದನ್ನು ಫ್ರೈ ಮಾಡಿಕೊಂಡು ನಂತರ ತುರಿದಿಟ್ಟಿರೋಂಥ ಕ್ಯಾರೆಟ್ನ ಕೂಡ ಹಾಕಿ ಒಂದು ನಿಮಿಷನೂ ಬೇಡ, ಒಂದು ಅರ್ಧ ನಿಮಿಷ ಅದನ್ನು ಬೇಯಿಸ್ಕೊಂಡೆ. ನಂತರ ಇಲ್ಲಿ ಆಲೂಗೆಡ್ಡೆನ ತುರಿದು ಹಾಕ್ಕೊಂಡು ಅದ್ರ ಜೊತೆಯಲ್ಲೇ ಹೆಚ್ಚಿಟ್ಟಿರೋ ಅಂಥ ಕೋಸನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲೆಕೋಸನ್ನ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಂದು ಕ್ಯಾಪ್ಸಿಕಮ್ನ ಕೂಡ ಕ್ಯಾರೆಟ್ ರೀತಿನಲ್ಲೇ ನಾನು ತುರಿದು ಇಟ್ಕೊಂಡಿದ್ದೆ. ಈ ಮೂರನ್ನು ಒಟ್ಟಿಗೆ ಹಾಕಿ ಇವಾಗ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪಾಕಿ ಇವಾಗಲೇ ಬೇಯಿಸ್ಕೊಂಡ್ರೆ ಬೇಗ ಕೂಡ ಬೇಯುತ್ತೆ. ಹಾಗೆ ಉಪ್ಪು ಕೂಡ ತರಕಾರಿ ಜೊತೆಗೆ ಹಿಡಿಯೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಇದೆಲ್ಲ ಚೆನ್ನಾಗಿ ಬೆಂದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನಾವು ಇವಾಗ ಬೇಕಾಗಿರುವಂಥ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಖಾರಕ್ಕೆ ಅಂತ ಹೇಳಿ ನಾನು ಒಂದು 3 ಹಸಿಮೆಣಸಿಕಾಯಿನ ತೊಗೊಂಡಿದ್ದೆ. ಸೊ ಹಂಗಾಗಿ ಇಲ್ಲಿ ಅಚ್ಚ ಖಾರದ ಪುಡಿ ಅಂತ ಏನು ಹೇಳ್ತೀವಿ, ಮೆಣಸಿನ ಪುಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧಕ್ಕಿಂತ 1/4 ಚಮಚದಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಮನೆಯಲ್ಲೇ ಒಂದು ಬಿರಿಯಾನಿ ಪೌಡರ್ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಚಿಕನ್ ಗ್ರೇವಿಗೆ, ಬಿರಿಯಾನಿಗೆ ಎಲ್ಲದಕ್ಕೂ ಮಾಡೋದಕ್ಕೆ. ಸೊ ಅದನ್ನು ಕೂಡ ಇಲ್ಲಿ ನಾನು 1-1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಮನೆಯಲ್ಲೇ ಮಾಡಿರೋದ್ರಿಂದ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಎಲ್ಲ ಏನಿರಲ್ಲ. ಸೊ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಇವಾಗ ಬೆಂದ ಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಎಲ್ಲ ತರಕಾರಿಗಳು 5 ನಿಮಿಷದಷ್ಟರಲ್ಲೇ ಈ ಪಲ್ಯನ ರೆಡಿ ಮಾಡಿ ಇಟ್ಕೊಬೋದು, ಅಂದರೆ ಈ ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಬೋದು. ಸೊ ಇವಾಗ ನಾನು ಇದಕ್ಕೆ ಲಾಸ್ಟಲ್ಲಿ ತುರಿದಿಟ್ಕೊಂಡಿರೋಂಥ ಪನ್ನೀರ್ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಸ್ಟವ್ ಆಫ್ ಮಾಡಿ ಕೂಡ ಹಾಕ್ಕೊಂಡು ಬಿಡ್ಬೋದು, ಯಾಕಂದರೆ ಅದು ತರಕಾರಿಯಲ್ಲಿರೋ ಬಿಸಿ ಜೊತೆನೇ ಅದೂ ಬೆಂದೋಗ್ಬಿಡುತ್ತೆ, ಸೊ ಕರ್ಗೋಗ್ಬಿಡುತ್ತೆ. ಹಂಗಾಗಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಈ ಸ್ಟಫಿಂಗ್ನ. ಸೊ ಈ ಸ್ಟಫಿಂಗ್ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಲ್ತ್ಗೆ ಕೂಡ ಒಳ್ಳೆಯದು. ಮತ್ತು ಯಾರೆಲ್ಲ ಮಕ್ಕಳುಗಳು ವೆಜಿಟೇಬಲ್ಸ್ನ ತಿಂತಾ ಇರಲ್ಲ ಅವ್ರಿಗೆ ಕೂಡ ನೀವು ಈ ರೀತಿ ಪರಾಟನ ಮಾಡಿಕೊಡೋದ್ರ ಮೂಲಕ ಅವರು ವೆಜಿಟೇಬಲ್ಸ್ನ ತಿನ್ನೋ ಥರ ಮಾಡ್ಬೋದು. ತುಂಬಾ ಹೆಲ್ದಿ, ಹಾಗೆಯೇ ತುಂಬಾ ಈಸಿ ಮಾಡೋದಕ್ಕೆ. 10-15 ನಿಮಿಷದಷ್ಟರಲ್ಲಿ ಈ ಪರಾಟ ರೆಡಿನೇ ಆಗಿಬಿಡುತ್ತೆ. ಇನ್ನು ಇಲ್ಲಿ ನಾನು ನೆನೆಸಿಟ್ಟಿದ್ದಂಥ ಚಪಾತಿನ ಕೂಡ ಒತ್ಕೊಳ್ತಾ ಇದ್ದೀನಿ.
ಇವಾಗ ನಾನು ಸ್ವಲ್ಪ ಇದನ್ನು ಮಂದವಾಗಿಯೇ ಒತ್ಕೊಬೇಕಾಗುತ್ತೆ, ಯಾಕಂದರೆ ನಾವು ಫೋಲ್ಡ್ ಮಾಡಿದಾಗ ಮಧ್ಯದಲ್ಲಿ ಇರೋವಂಥ ತಳ ಅದು ಪಲ್ಯ ಹಾಕಿದ ತಕ್ಷಣ ಸ್ವಲ್ಪ ವೆಟ್ಟಾಗಿ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ತಿಕ್ಕಾಗಿಯೇ ಇಟ್ಕೊಳ್ಳಿ, ಸೈಡಲ್ಲಿ ಮಾತ್ರ ಸ್ವಲ್ಪ ತೆಳುವಾಗಿ ಒತ್ಕೊಂಡು ಈ ರೀತಿಯಾಗಿ ಸ್ಟಫಿಂಗ್ನ ತುಂಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಅಥವಾ ನೀವು ರೌಂಡ್ಗೆ ಒಬ್ಬಟ್ಟನ್ನ ನಾವು ಯಾವ ರೀತಿ ಸ್ಟಫಿಂಗ್ನ ತುಂಬ್ತೀವಿ ಆ ರೀತಿ ಕೂಡ ನೀವು ಸ್ಟಫ್ನ ಮಾಡಿಕೊಂಡು ಈ ರೀತಿ ಒತ್ಕೊಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಒತ್ಕೊಬೋದು. ಅಂದರೆ ಪಲ್ಯ ಸ್ಟಫಿಂಗ್ ಏನಿದೆ ಅದು ತಣ್ಣಗಾಗಬೇಕಷ್ಟೇ, ಅದು ತಣ್ಣಗಾದರೆ ನಿಮ್ಗೆ ಎಲ್ಲಿನೂ ಕಿತ್ತೋಗೋದಿಲ್ಲ. ಇನ್ನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅದು ಇದು ಬೇಕು ಅಂತಲೇ ಇಲ್ಲ, ಸ್ವಲ್ಪ ಬಟರ್ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಬೇಯಿಸ್ಕೊಳ್ಳುವಾಗ ನೀವು ಎಣ್ಣೆ ಬದಲಾಗಿ ಸ್ವಲ್ಪ ಬಟರ್ನ ಕೂಡ ಹಾಕಿ ಬೇಯಿಸ್ಕೊಳ್ಬೋದು, ತುಂಬಾ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಅಥವಾ ಇಲ್ಲ ಏನಾದರೂ ನಿಮಗೆ ಸ್ವಲ್ಪ ಅದ್ರ ಜೊತೆಗೆ ಚಟ್ನಿ ಏನಾದರೂ ಬೇಕಂದರೆ ಟೊಮೊಟೊ ಚಟ್ನಿ ಚೆನ್ನಾಗಿ ಸೂಟ್ ಆಗುತ್ತೆ. ಅಥವಾ ಇಲ್ಲಾಂದರೆ ಯೂಶ್ವಲಿ ಪರೋಟಗಳಿಗೆಲ್ಲ ಸ್ವಲ್ಪ ಮೊಸರನ್ನ ಹಾಕೊಂಡ್ಬಿಟ್ಟು ತಿಂತಾರಲ್ವ, ಅದೇ ರೀತಿ ಸ್ವಲ್ಪ ರಾಯ್ತ ಥರ ಮಾಡಿಕೊಂಡ್ರೆ ಕೂಡ ಅದು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಏನು ಮಾಡಿದ್ದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ ನಾನು ಒಂದು 3-4 ಸ್ಪೂನು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೀರೇ ಇರಲ್ಲ, ಅಷ್ಟು ಚೆನ್ನಾಗಿ ಎಪ್ಪಾಗಿರುತ್ತಲ್ವ, ಆ ಥರ ಮೊಸರನ್ನ ಹಂಕಡ್ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿರುವಂಥ ಮೊಸರನ್ನ ತೊಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಬೀಟ್ ಆದ ನಂತರ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋವಂಥ ಶೇಂಗಾ ಚಟ್ನಿ ಪುಡಿ ಅಂತ ಹೇಳ್ತಾರಲ್ವ, ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಈ ಚಟ್ನಿ ಪುಡಿದ ಅಂತಂದರೆ ನನಗೆ ಕಾಮೆಂಟಲ್ಲಿ ಚಟ್ನಿ ಪುಡಿ ಅಂತ ಏನಾದರೂ ಕಾಮೆಂಟ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಕೂಡ ಒಂದು 2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸ್ಟಫಿಂಗಲ್ಲಿ ಮತ್ತು ಚಪಾತಿಗೆ ಆಲ್ರೆಡಿ ನಾವು ಉಪ್ಪನ್ನ ಹಾಕಿರೋದ್ರಿಂದ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಬೇಕಾಗುತ್ತೆ. ಈ ರೀತಿ ಗಟ್ಟಿಯಾಗಿ ಬರೋ ಥರ ಮೊಸರಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದ್ರ ಜೊತೆಗೆ ಇನ್ಯಾವುದೇ ರೀತಿ ಚಟ್ನಿ ಆಗಲಿ, ಸಾಂಬಾರಾಗಲಿ, ಪಲ್ಯ ಆಗಲಿ ಏನೂ ಬೇಕಾಗೋದಿಲ್ಲ. ಇದು ಒಂದಿದ್ರೆ ಸಾಕು, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮಯೋನೀಸ್ ಥರ ಟೇಸ್ಟ್ ಬರುತ್ತೆ. ಆದಷ್ಟು ಈ ರೀತಿ ಗಟ್ಟಿ ಮೊಸರಲ್ಲಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಚಟ್ನಿ ಪುಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ನೀವು ರೈಸ್ಗೆ ಕೂಡ ಹಾಕ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ರೆಸಿಪಿ ಎಲ್ಲ ಆದಮೇಲೆ ನನ್ನ ತಮ್ಮ ಕೂಡ ಟಿಫನ್ ಮಾಡೋದಕ್ಕೆ ಬಂದ, ಅವನಿಗೆ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಯಿತು. ವೆಜಿಟೇಬಲ್ ಪರಾಟ ತಿಂದ್ಮೇಲೆ ಮತ್ತೆ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಚೆನ್ನಾಗೈತ ಪರಾಟ. ತುಪ್ಪ ಈ ರೆಸಿಪಿ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಯಾರೆಲ್ಲ ಟ್ರೈ ಮಾಡಿದ್ದೀರೋ ಆಲ್ರೆಡಿ, ಅಥವಾ ಯಾರೆಲ್ಲ ಇನ್ನೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ನನ್ನ ವಿಡಿಯೋ ನೋಡಿದ್ಮೇಲೆ ನೀವು ಟ್ರೈ ಮಾಡಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇದೆಲ್ಲ ಆಗೋಷ್ಟರಲ್ಲಿ ನನ್ನ ತಮ್ಮ ಅವನು ಹೊರಟ ತಕ್ಷಣವೇ ನನ್ನ ಹಸ್ಬೆಂಡ್ ಟಿಫನ್ಗೆ ಬಂದರು. ಸೊ ಬಂದ ತಕ್ಷಣವೇ ಅವರು ಟಿಫನ್ ತಿಂದ್ಬಿಟ್ಟು ಅವ್ರ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ. ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು, ಯಾಕಂದರೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಎಲ್ಲದು ಖಾರ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಮಸಾಲೆಗಳಾಗಿರ್ಬೋದು, ಕಂಪ್ಲೀಟಾಗಿ ಎಷ್ಟು ಬೇಕೋ ಅಷ್ಟೇ ಇತ್ತು. ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಅವ್ರ ಜೊತೆನೇ ಕೂತ್ಕೊಂಡು ನಾನು ಸ್ವಲ್ಪ ಹೊತ್ತು ಮಾತಾಡಿ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಅವರು ಕೂಡ ಟಿಫನ್ನ ತಿನ್ಕೊಂಡು ಆಫೀಸ್ಗೆ ಹೊರಟ್ರು. ಮುಗಿಯೋದಿಲ್ಲ, ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ಸೊ ಆದರೂ 5 o'clock ಎದ್ದಿದ್ದು, ಬಟ್ ಇವಾಗ ಆಲ್ರೆಡಿ ಆಲ್ಮೋಸ್ಟ್ 10 o'clock ಆಗಿದೆ. ಜಸ್ಟ್ ಪೂಜೆ ಮಾಡಿ, ಮನೆ ಕ್ಲೀನ್ ಮಾಡಿ, ಪೂಜೆ ಮಾಡಿ, ಟಿಫನ್ ಮಾಡೋದಕ್ಕೇ ಇಷ್ಟೊಂದು ಟೈಮ್ ಆಗೋಯ್ತು. ಇನ್ನು ಇವಾಗ ಅಷ್ಟೇ ಟಿಫನ್ ಮಾಡ್ಕೊಂಡು ಹಸ್ಬೆಂಡ್ ಮತ್ತು ನನ್ನ ತಮ್ಮ ಎಲ್ಲರೂ ಆಫೀಸ್ಗೆ ಹೋದರು. ನಾನು ಕೂಡ ಲಾಗಿನ್ ಆಗಬೇಕು. ನಂದು 12 ಗಂಟೆಗೆ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಟೈಮ್ ಸಿಗುತ್ತೆ. ಅಷ್ಟರಲ್ಲಿ ನಾನು ಕೂಡ ಟಿಫನ್ನ ಮುಗಿಸ್ಕೊಂಡು ಬೇರೆ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು, ಮತ್ತು ವೀಡಿಯೋ ಎಡಿಟಿಂಗ್ ಸ್ವಲ್ಪ ಕೆಲಸ ಇತ್ತು, ಅದನ್ನು ಕೂಡ ಮುಗಿಸ್ಕೋಬೇಕು. ಇನ್ನು ಕೂದಲು ಒಣಗೆ ಇಲ್ಲ, ಹಸಿ ಇದೆ. ಅವಾಗೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡಿದ್ದಲ್ವ. ಇಲ್ಲಿ ನಮ್ಮ ಮನೆ ಹತ್ರ ಬಿಸಿಲು ಕೂಡ ಅಷ್ಟು ಬರಲ್ಲ, ಹೋದರೆ ಟೆರೆಸ್ ಮೇಲೆ ಹೋಗಬೇಕಾಗುತ್ತೆ. ಸೊ ಇವಾಗ ಟೆರೆಸ್ ಮೇಲ್ಗಡೆ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕೋದಿದೆ, ಅದೆಲ್ಲ ಮಾಡಿಕೊಂಡು ಬಂದು ನಾನು ಕೂಡ ಲಾಗಿನ್ ಆಗಬೇಕು. ಸೊ ಇನ್ನು ಪರಾಟ ರೆಸಿಪಿ ಅಂತೂ ನಾನು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ, ಯಾಕಂದರೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಮಕ್ಳುಗಳು ಕೆಲವೊಬ್ರು ವೆಜಿಟೇಬಲ್ಸ್ನ ತಿಂತಾ ಇರಲ್ಲ ಅಂಥವ್ರಿಗೆಲ್ಲ ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ ಅನ್ನೋರಿಗೆಲ್ಲ ಈ ರೀತಿ ಇಂಡೈರೆಕ್ಟಾಗಿ ಕೂಡ ನೀವು ಚಪಾತಿ ಮೂಲಕ ಕೊಡ್ಬೋದು, ಪರಾಟ ಥರ ಮಾಡಿಬಿಟ್ಟು ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಏನು ಬೇಕು ಅಂತ ಕೂಡ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ನಾನು ಚಟ್ನಿ ಪುಡಿ ಮತ್ತು ಮೊಸರು ಇದ್ದಿದ್ದರಿಂದ ಅದೆರಡನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದೆ, ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತಂತೆ. ಅಂದರೆ ಕಾಂಬಿನೇಷನ್ಗೆ ಎರಡೂ ಕರೆಕ್ಟಾಗಿತ್ತು, ಸೂಟಾಗಿತ್ತು ಅಂತ
ಹೇಳ್ತಾಯಿದ್ರು. ನನ್ನ ತಮ್ಮಂಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು ರೆಸಿಪಿ. ಲಂಚ್ ಬಾಕ್ಸ್ಗೆ ಕೂಡ ಇವತ್ತು ನಾನು ಅದನ್ನೇ ಕೊಟ್ಟಿದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಖಂಡಿತವಾಗ್ಲೂ ಇನ್ನು ಮುಂದೆ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ರೆಸಿಪಿನ ಯಾರೆಲ್ಲ ಟ್ರೈ ಮಾಡಿದ್ದೀರಾ, ಯಾರೆಲ್ಲ ಆಲ್ರೆಡಿ ಟ್ರೈ ಮಾಡಿದ್ದೀರಾ ಅಥವಾ ಮುಂಚೆ ಏನಾದರೂ ಟ್ರೈ ಮಾಡಿದ್ದೀರಾ ಅಥವಾ ನನ್ನ ವ್ಲಾಗ್ನ ನೋಡಿಕೊಂಡು ಟ್ರೈ ಮಾಡ್ತಾಯಿದ್ದೀರಾ, ಯಾರೆಲ್ಲ ಟ್ರೈ ಮಾಡಿದರೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹೆಂಗಿತ್ತು ಅಂತ ಕಾಮೆಂಟಲ್ಲಿ ಹಾಕಿ, ನನಗೂ ಕೂಡ ಗೊತ್ತಾಗುತ್ತೆ ಓಕೆ ನನ್ನ ರೆಸಿಪಿ ನೋಡಿ ಟ್ರೈ ಮಾಡಿದ್ದಾರೆ ಅಂತ, ನನಗೂ ಕೂಡ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಸೊ ಇದಾಗಿತ್ತು ನನ್ನ 5 AM to 10 AM ರುಟೀನ್. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಎಲ್ಲ ವೀಡಿಯೋಸ್ನೂ ಕೂಡ ಕಂಪ್ಲೀಟಾಗಿ ನೋಡಿ. ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಸಪೋರ್ಟ್ ಮಾಡಿ.